ನಮಸ್ಕಾರ. ನನ್ನ ಹೆಸರು ಪುಷ್ಪಾ ಎ. ನಾನು ಶ್ರೀ ಕಲ್ಲೇಶ್ವರ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಸಿಂಗಟಗೆರೆ ಪ್ರೌಢಶಾಲಾ ವಿಭಾಗ ಇಲ್ಲಿ ಗಣಿತ ಸಹ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮಕ್ಕಳ, ನಾವು ಲಾಸ್ಟ್ ತರಗತಿಯಲ್ಲಿ 10ನೇ ತರಗತಿಯ ಸಮಾಂತರ ಶ್ರೇಣಿಗಳು ಅಂತಕ್ಕಂಥ ಪಾಠದಲ್ಲಿ ಎನನೇ ಪದ ಕಂಡುಹಿಡಿತಕ್ಕಂತಹ ಲೆಕ್ಕಗಳನ್ನು ಮಾಡಿದ್ವಿ ಲಾಸ್ಟ್ ಕ್ಲಾಸ್ನಲ್ಲಿ. ಆ ಅಭ್ಯಾಸ 1.2ರಲ್ಲಿ ಇರ್ತಕ್ಕಂತಹ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೀರಿ ಮಕ್ಕಳೇ ನೀವು. ಸೊ ಹಾಗಾದ್ರೆ ಇವಾಗ ಮುಂದಿನ ಭಾಗಕ್ಕೆ ಬರೋಣ. ನಾವು ಅದೇನು ಹೇಳ್ತದೆ ಅಂತ ಹೇಳಿದ್ರೆ ನಮಗೆ ಸಮಾಂತರ ಶ್ರೇಣಿಯ n ಪದಗಳ ಮೊತ್ತ ಕಂಡುಹಿಡಿಯುವುದು. ನೋಡಿ, ನಾವು ಏನನ್ನ ಮಾಡಿದ್ವಿ ಲಾಸ್ಟ್ ಕ್ಲಾಸಲ್ಲಿ? ಸಮಾಂತರ ಶ್ರೇಣಿಯ nನೇ ಪದ ಕಂಡುಹಿಡಿಯುವುದು. ಅದ್ರ ಮೇಲೆ ಲೆಕ್ಕಗಳನ್ನು ಕೂಡ ಮಾಡಿದೀವಪ್ಪ. ಏನ್ ಬರುತ್ತೆ ನಮಗೆ ಸಮಾಂತರ ಶ್ರೇಣಿಯ nನೇ ಪದ ಕಂಡುಹಿಡಿತಕ್ಕಂತಹ ಸೂತ್ರ? an = a + n - 1 × d ಅಂತಕ್ಕಂಥದ್ದು ಸಿಗುತ್ತೆ. ಅದ್ರ ಮೇಲೆ ಲೆಕ್ಕಗಳನ್ನು ನಾವು ಮಾಡ್ತಾ ಹೋಗಿದ್ವಿ. ಹಾಗಾದ್ರೆ ಮುಂದೆ ಬರೋಣಪ್ಪ. ಸಮಾಂತರ ಶ್ರೇಣಿಯ n ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಅಂತ ಇದೆ. ನೋಡಿ, ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಅಂತ ಹೇಳ್ತೀವಿ ಮಕ್ಕಳ. ಸೊ n ಪದಗಳ ಮೊತ್ತ ಕಂಡುಹಿಡಿಯೋದು ಅಂತಂದ್ರೆ ಯಾವ ರೀತಿ? ನೋಡಿ, ಒಂದು ಸಮಾಂತರ ಶ್ರೇಣಿ ಇದೆ ಅಂತಂದ್ರೆ ಯಾವ ರೀತಿ ನೋಡಿ, ಇಲ್ಲಿ 3, 7, 9, 11 ಇತ್ಯಾದಿ ಅಂತಕ್ಕಂಥದ್ದು ಒಂದು ಸಮಾಂತರ ಶ್ರೇಣಿ ಮಕ್ಕಳೇ ನಮಗೆ. ಹಾಗಾದ್ರೆ ಈ ಸಮಾಂತರ ಶ್ರೇಣಿಯಲ್ಲಿ ಇದನ್ನ ನಾವು ಈ ಪದಗಳ ಮೊತ್ತವನ್ನ ಕಂಡುಹಿಡಿಯಬೇಕು ಅಂತಂದ್ರೆ, ಅಂದ್ರೆ ಈ ಪದಗಳ ನಡುವೆ ಪ್ಲಸ್ ಅನ್ನ ಹಾಕೊಳ್ತೀವಿ ಮಕ್ಕಳ, ಅರ್ಥ ಮಾಡ್ಕೊಳ್ಳಿ. ಸೊ ಈ ಪದಗಳ ನಡುವೆ ಏನು ನಾವು ಯೂಸ್ ಮಾಡ್ತೀವಿ? ನಾವು ಪ್ಲಸ್ ಅಂತಕ್ಕಂಥದನ್ನ ಯೂಸ್ ಮಾಡ್ತೀವಿ. ಇದನ್ನೇ ನಾವೇನಂತ ಹೇಳ್ತೀವಿ? ಸಮಾಂತರ ಶ್ರೇಣಿಯಲ್ಲಿರುವ ಮೊದಲ n ಪದಗಳ ಮೊತ್ತ ಕಂಡುಹಿಡಿಯುವುದು ಅಂತ ಕರೀತೀವಿ. ಸೊ ಹಾಗಾದ್ರೆ ಈ ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಒಂದಿದೆ ಮಕ್ಕಳ ನಮಗೆ. ಅದೇನಿದೆಯಪ್ಪ ಅಂತ ಹೇಳಿದ್ರೆ s = n/2 × 2a + n - 1 × d ಅಂತ ಕರೀತೀವಿ. ಸೊ ಏನಿದೆ ಸೂತ್ರ ನಮಗೆ? s = n/2 × 2a + n - 1 × d ಅಂತ ಹೇಳ್ತೀವಿ. ಸೊ ಇಲ್ಲಿ s ಅಂತನಾದ್ರೂ ಬರಿಬಹುದು ಅಥವಾ sn ಅಂತನಾದ್ರೂ ಬರಿಬಹುದು ಮಕ್ಕಳೇ. ನಾವು ಅರ್ಥ ಮಾಡ್ಕೊಳ್ಳಿ. sn ಅಂತಂದ್ರೆ ಏನಪ್ಪ ಅಂತ ಹೇಳಿದ್ರೆ ಸಮ್ ಆಫ್ nth ಟರ್ಮ್ಸ್, ಅಂದ್ರೆ n ಪದಗಳ ಮೊತ್ತ ಅಂತಕ್ಕಂಥದನ್ನ ಸೂಚಿಸುತ್ತಪ್ಪ. ಹಾಗಾದ್ರೆ n ಅಂದ್ರೆ ಏನು ಗೊತ್ತಿದೆ ನಮಗೆ? ಪದಗಳ ಸಂಖ್ಯೆ. n ಅಂದ್ರೆ ಏನು ನಮಗೆ? ಪದಗಳ ಸಂಖ್ಯೆ ಅಂತ ಹೇಳ್ತೀವಿ. ಹಾಗಾದ್ರೆ a ಅಂತಂದ್ರೆ ಏನಪ್ಪ? ಇದು ನಮಗೆ ಮೊದಲನೇ ಪದ. ತಿಳ್ಕೊಂಡಿದ್ದೀರಿ ಮಕ್ಕಳೇ ನೀವು? ಲಾಸ್ಟ್ ಕ್ಲಾಸಲ್ಲೇ ಗೊತ್ತಾಗಿದೆ ಇದೆಲ್ಲ. ಸೊ a ಅಂದ್ರೆ ನಮ್ಗೆ ಇಲ್ಲಿ ಮೊದಲನೇ ಪದ ಅಂತ ಹೇಳ್ತೀವಿ. ಹೇಗೆ n ಅಂತಂದ್ರೆ ನಮ್ಗೆ ಪದಗಳ ಸಂಖ್ಯೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. d ಅಂದ್ರೆ ಏನು? ಸಾಮಾನ್ಯ ವ್ಯತ್ಯಾಸ ಅಂತ ಹೇಳ್ಬಿಟ್ಟು ಕರಿತೀವಪ್ಪ. ಸೊ sn = n/2 × 2a + n - 1 × d ಅಂತಕ್ಕಂಥದ್ದು ಏನನ್ನು ಸೂಚಿಸುತ್ತೆ? ಸಮಾಂತರ ಶ್ರೇಣಿಯ n ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಆಗಿದೆ. ಹಾಗಾದ್ರೆ ಮಕ್ಕಳೇ, ನಮಗೆ ಇದರಲ್ಲಿ ಇನ್ನೂ ಒಂದು ಸೂತ್ರ ಬರುತ್ತಪ್ಪ. ಅದೇನು ಅಂತ ಹೇಳಿದ್ರೆ ಸಮಾಂತರ ಶ್ರೇಣಿಯಲ್ಲಿ ನಮಗೆ ಮೊದಲನೇ ಪದ ಮತ್ತು ಕೊನೆಯ ಪದ ಅಂತಂದ್ರೆ an ಅಂತ ಕರಿತೀವಿ. ಕೊನೆಯ ಪದವನ್ನ nನೇ ಪದ ಅಂತ ತಗೊಂಡಿದೀವಪ್ಪ. ಹಾಗಾಗಿ ಅದನ್ನ ಏನ್ ಹೇಳ್ತೀವಿ ನಾವು? nನೇ ಪದ ಅಂತ ಕರಿತೀವಿ. ಆ ಮೊದಲನೇ ಪದ ಮತ್ತು ಕೊನೆಯ ಪದವನ್ನು ಕೊಟ್ಟಾಗ ಸಮಾಂತರ ಶ್ರೇಣಿಯಲ್ಲಿನ ಪದಗಳ ಮೊತ್ತವನ್ನು ಕಂಡುಹಿಡಿತಕ್ಕಂತಹ ಸೂತ್ರವನ್ನು ನೋಡೋಣಪ್ಪ ನಾವು ಇವಾಗ. ಸೊ ಏನ್ ಬರುತ್ತೆ? s = n/2 × a + l. ಇಲ್ಲಿ l ಅಂತ ಯಾಕೆ ಬರ್ತಿದ್ದೀನಿ ಅಂತ ಹೇಳಿದ್ರೆ ನಾವು nನೇ ಪದವನ್ನ a ಸೂಚಿಸ್ತೀವಿ. ದಟ್ ಮೀನ್ಸ್ ಇಲ್ಲಿ ಏನಿದು? ಲಾಸ್ಟ್ ಟರ್ಮ್ l ಅಂತ ಸೂಚಿಸ್ತೀವಪ್ಪ. ಸೊ ಹಾಗಾದ್ರೆ s = n/2 × a + l ಅಂತಕ್ಕಂಥ ಸೂತ್ರವನ್ನ ಯಾವಾಗ ಬಳಸ್ತೀವಿ ನಾವು? ಸಮಾಂತರ ಶ್ರೇಣಿಯ ಮೊದಲನೇ ಪದ ಮತ್ತು ಕೊನೆಯ ಪದವನ್ನ ಕೊಟ್ಟಾಗ ನಾವು ಈ ಸೂತ್ರವನ್ನ ಬಳಸ್ತೀವಿ. ಅರ್ಥ ಮಾಡ್ಕೊಳ್ಳಿ. ಇಲ್ಲಿ 2 ಸೂತ್ರಗಳನ್ನ ನಾವು ಕಲ್ತ್ಕೊಂಡಪ್ಪ. ಹಾಗಾದ್ರೆ ಇವಾಗ ಸಮಾಂತರ ಶ್ರೇಣಿಯ n ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರದ ಮೇಲೆ ನಾವು ಒಂದು ಲೆಕ್ಕವನ್ನ
ಬಿಡಿಸೋಣಂತಪ್ಪ. ಒಂದು ಉದಾಹರಣೆ ಲೆಕ್ಕವನ್ನು ತಗೊಂಡಿದ್ದೀನಿ ನಾನು, ನೋಡ್ಕೊಳ್ಳಿ ಈ ಕಡೆ. 8, 3, 2 ಇತ್ಯಾದಿ ಈ ಸಮಾಂತರ ಶ್ರೇಣಿಯ 22 ಪದಗಳವರೆಗಿನ ಮೊತ್ತವೇನು ಅಂತ ಕೇಳಿದೆ. ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. 8, 3, 2 ಇತ್ಯಾದಿ ಈ ಸಮಾಂತರ ಶ್ರೇಣಿಯ 22 ಪದಗಳವರೆಗಿನ ಮೊತ್ತವೇನು? ನೋಡಿ, ಒಂದು ಸಮಾಂತರ ಶ್ರೇಣಿ ಇದೆಯಪ್ಪ, 8, 3, 2 ಇತ್ಯಾದಿ ಅಂತಕ್ಕಂಥದ್ದು. ಈ ಸಮಾಂತರ ಶ್ರೇಣಿಯಲ್ಲಿ ನಾವು ಮೊದಲು ಏನೇನನ್ನ ಕೊಟ್ಟಿದ್ದಾರೆ, ನಾವು ಇನ್ನೇನನ್ನ ಕಂಡುಹಿಡಿಬಹುದಾದ್ರಿಂದ ಅದನ್ನ ಬರ್ಕೊಳ್ತಾ ಹೋಗೋಣ. ಏನೇನು ಸಿಗುತ್ತೆ ನಮ್ಗಿಲ್ಲಿ? ಮೊದಲನೇ ಪದ ಅಂತಕ್ಕಂಥದ್ದು ಸಿಗುತ್ತದೇನಪ್ಪ, a = 8 ಅಂತಕ್ಕಂಥದ್ದು ಸಿಗುತ್ತೆ. ಹಾಗೇನೆ ಇಲ್ಲಿ ನೋಡಿ, ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಅಂತಕ್ಕಂಥದ್ದನ್ನ ಕಂಡುಹಿಡಿಬಹುದು ನಾವು. ಹೇಗೆ? d = a2 - a1. a2 - a1 ಅಂದ್ರೆ 3 - 8 ಎಷ್ಟು ಸಿಗುತ್ತಪ್ಪ ನಮಗೆ? d -8 +3 ಕಳೆದ್ರೆ ನಮಗೆ ಬರ್ತಕ್ಕಂಥದ್ದೇನೋ -5 ಅಂತಕ್ಕಂಥದ್ದು ಸಿಗುತ್ತೆ. d ಬೆಲೆ ಸಿಕ್ತು, a ಬೆಲೆ ಸಿಕ್ಕಿದೆ. ಹಾಗೆ ಇನ್ನೇನು ಕೊಟ್ಟಿದ್ದಾರೆ ಇವರು? ಈ ಸಮಾಂತರ ಶ್ರೇಣಿಯ 22 ಪದಗಳವರೆಗಿನ ಮೊತ್ತವೇನು ಅಂತ ಕೇಳ್ತಾರೆ. 22 ಪದಗಳವರೆಗಿನ ಮೊತ್ತ ಅಂತಂದ್ರೆ ಅಲ್ಲಿ ಏನ್ ಅರ್ಥ ಆಗುತ್ತೆ ನಮ್ಗೆ? ಪದಗಳ ಸಂಖ್ಯೆಯನ್ನು ಸಹ ಕೊಟ್ಬಿಟ್ಟಿದ್ದಾರೆ ಅವರು. ಸೊ n = 22 ಅಂತಕ್ಕಂಥದ್ದನ್ನ ಬರ್ಕೋಬಹುದು ನಾವು. ಹಾಗಾದ್ರೆ ಏನನ್ನ ಕಂಡುಹಿಡಿಬೇಕು? ಎಸ್ ಅಥವಾ SN ಅನ್ನ ಕಂಡುಹಿಡಿಬೇಕು ಅಂತಕ್ಕಂಥದ್ದು ತಿಳಿಯುತ್ತಪ್ಪ ನಮ್ಗೆ. ಸೊ ಹಾಗಾದ್ರೆ ಇದಿಷ್ಟನ್ನು ಬರ್ಕೊಂಡಾದ್ಮೇಲೆ ಡೈರೆಕ್ಟ್ ಆಗಿ ನಾವೇನ್ ಮಾಡೋಣಪ್ಪ ಇಲ್ಲಿ ಅಂತ ಹೇಳಿದ್ರೆ ಸೂತ್ರವನ್ನ ಬರ್ಕೊಂಡ್ಬಿಡೋಣ. SN = n/2 × 2a + n - 1 × d ಅಂತಕ್ಕಂಥ ಸೂತ್ರವನ್ನ ಬರ್ಕೊಳ್ಳೋಣ. ಸೊ ಹಾಗಾದ್ರೆ ನೆಕ್ಸ್ಟ್ S22 ಯಾಕೆ? n ಬೆಲೆ ಇಲ್ಲೇನಂತ ಬರ್ಕೊಂಡಿದೀವಿ? 22 ಅಂತಕ್ಕಂಥದ್ದಿದೆ. ಹಾಗಾಗಿ S22 = n/2 ಅಂತಂದ್ರೆ 22/2 ಇಂಟು 2a ಅಂತಂದ್ರೆ 2 × 8 ಪ್ಲಸ್ n ಬೆಲೆಗೆ 22 - 1 ಇಂಟು ಡಿ ಬೆಲೆ ಎಷ್ಟು ಬಂದಿದೆ ಮಕ್ಕಳೇ ನಮಗೆ? -5. ಡಿ ಬೆಲೆ ಎಷ್ಟಿದೆ? -5. ಅದು ಮೈನಸ್ ಆಗಿರೋದ್ರಿಂದ ಏನ್ ಮಾಡ್ತೀವಿ ನಾವು? ಬ್ರಾಕೆಟ್ ನಲ್ಲಿ ಬರೀತೀವಪ್ಪ, ಇಂಟು -5 ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಸ್ಟೆಪ್ಗೆ ಬರೋಣಂತೆ. S22 = ಏನು? 22/2 ಅಂತಂದ್ರೆ 2ರಿಂದ ಡಿವೈಡ್ ಮಾಡ್ತೀವಿ. 11 ಇಂಟು 2a ಅಂತಂದ್ರೆ 2 ಇಂಟು 8. 2 ಇಂಟು 8 ಅಂತಂದ್ರೆ ನಮ್ಗೆ ಬರ್ತಕ್ಕಂಥದ್ದು 16 ಪ್ಲಸ್ 22 - 1 21 ಅಂತಕ್ಕಂಥ ಸಿಗುತ್ತೆ. ಇಂಟು -5 ಏನಿದೆಯೋ ಹಾಗೆ ಬರ್ಕೊಳ್ಳೋಣ. ನೆಕ್ಸ್ಟ್ ಸ್ಟೆಪ್ಗೆ ಬರೋಣ. S22 = 11 ಇಂಟು ಎಷ್ಟಿದೆ? 16 ಪ್ಲಸ್ ಇಂಟು ಮೈನಸ್ ಬಿಕಮ್ಸ್ ಇಲ್ಲಿ -21 ಇಂಟು 5ನ ಗುಣಿಸಿದ್ರೆ ನಮಗೆ ಬರ್ತಕ್ಕಂಥದ್ದು 105. ಅಂದ್ರೆ S22 = 11 ಇಂಟು 16 - 105 ಅಂದ್ರೆ -105ರಲ್ಲಿ ನಾವೇನ್ ಮಾಡ್ಬೇಕು? 16ನ್ನ ಕಳಿಬೇಕು. ಸೊ -105ರಲ್ಲಿ 16ನ್ನ ಕಳೆದ್ರೆ ನಮಗೆ ಸಿಗ್ತಕ್ಕಂಥದ್ದು ಎಷ್ಟಪ್ಪ? -89 ಅಂತಕ್ಕಂಥದ್ದು ಸಿಗುತ್ತೆ. ಹಾಗಾದ್ರೆ ಮುಂದಿನ ಇದಕ್ಕೆ ಬರೋಣ. ಮುಂದಿನ ಸ್ಟೆಪ್ಗೆ S22 = -89 ಇಂಟು 11 ಗುಣಿಸಿದ್ರೆ ನಮಗೆ ಬರ್ತಕ್ಕಂಥದ್ದು -979. ಅಂದ್ರೆ ನಮ್ಗೆ ಇಲ್ಲಿ ಏನು ಗೊತ್ತಾಯ್ತು ಅಂತ ಹೇಳಿದ್ರೆ 22 ಪದಗಳ ಮೊತ್ತ ಎಷ್ಟು ಬರುತ್ತಪ್ಪ ನಮ್ಗೆ ಅಂತ ಹೇಳಿದ್ರೆ -979 ಅಂತಕ್ಕಂಥದ್ದು ಸಿಗುತ್ತೆ. ನೋಡಿ, ಅಭ್ಯಾಸ 1.3ರಲ್ಲಿ ಇರ್ತಕ್ಕಂತಹ ಲೆಕ್ಕಗಳನ್ನ ಬಿಡಿಸ್ಕೊಳ್ತಾ ಹೋಗೋಣಪ್ಪ ಮಕ್ಕಳೇ. ನಾವು ಇವಾಗ ನೋಡಿ, ಸಮಾಂತರ ಶ್ರೇಣಿಗಳಲ್ಲಿ ನಾವು ಮೊದಲ n ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರದ ಮೇಲಿನ ಲೆಕ್ಕಗಳನ್ನ ಬಿಡಿಸ್ತಾ ಹೋಗೋಣ. ಇವಾಗ ನೋಡ್ಕೊಳ್ಳಿ ಈ ಕಡೆ. ಮೊದಲಿಗೆ ಅಭ್ಯಾಸ 1.3ರಲ್ಲಿ ಫಸ್ಟ್ನೇ ಮೇನಲ್ಲಿ 4ನೇ ಲೆಕ್ಕವನ್ನ ತಗೊಂಡಿದ್ದೀವಿ ಮಕ್ಕಳೇ. ನಾವು ಫಸ್ಟ್ನೇ ಮೇನಲ್ಲಿ ಎಷ್ಟನೇ ಲೆಕ್ಕ? 4ನೇ ಲೆಕ್ಕ. ಏನಿದೆ ಅದು? 1/15, 1/12, 1/10 ಇತ್ಯಾದಿನ 11 ಪದಗಳವರೆಗಿನ ಮೊತ್ತ ಕಂಡುಹಿಡಿಯಿರಿ ಅಂತ ಇದೆ. ಸೊ ಯಾವ ರೀತಿ ಮಾಡ್ತಕ್ಕಂಥದ್ದು ನಾವು ಇದನ್ನ ನೋಡಿ, ಇದರಲ್ಲಿ ಬಿಡಿಸಿದಿನಪ್ಪ ಪರಿಹಾರ ಅಂತ ಇದೆ. ನೋಡಿ, ಮೊದಲನೇ ಪದ ಎ ಅನ್ನ 1
ಸಾಮಾನ್ಯ ವ್ಯತ್ಯಾಸವನ್ನು ಬರ್ಕೋಬಹುದು ಇದರಲ್ಲಿ. ಡಿ ಇಸ್ ಈಕ್ವಲ್ ಟು a2 ಮೈನಸ್ a1. a2 ಅಂದ್ರೆ ಎಷ್ಟು ಸಿಗುತ್ತೆ ನಮಗೆ 1/12 ಮೈನಸ್ 1/15. ಹಾಗಾದ್ರೆ ಡಿ ಇಸ್ ಈಕ್ವಲ್ ಟು ಏನಾಗುತ್ತೆ 12ಕ್ಕೂ 15ಕ್ಕೂ ಲಾಸ ಹಾಕೋಬೇಕು ಮಕ್ಕಳ. ನಾವು 12ಕ್ಕೂ 15ಕ್ಕೂ ಲಾಸ ಹಾಕೋಣ ತಗೊಂಡ್ರೆ ಎಷ್ಟು ಬರುತ್ತಪ್ಪ ಲಾಸ ನಮ್ಗೆ ಅಂತ ಹೇಳಿದ್ರೆ 60 ಅಂತಕ್ಕಂಥದ್ದು ಸಿಗುತ್ತೆ. ಹಾಗಾದ್ರೆ 12ರಿಂದ 5 ಆಗುತ್ತೆ. 12 5 60 ಮೈನಸ್ ಇಲ್ಲಿ 15 4 60. 4 ಇಂಟು 1 ಅಂತಂದ್ರೆ 4 ಸಿಗುತ್ತೆ. 5 ಮೈನಸ್ 4 ಡಿವೈಡೆಡ್ ಬೈ 60 ಅಂತಕ್ಕಂಥದ್ದನ್ನ ನೋಡ್ತೀವಿ. ಹಾಗಾದ್ರೆ ಡಿ ಇಸ್ ಈಕ್ವಲ್ ಟು 5 ಮೈನಸ್ 4 ಅಂತಂದ್ರೆ 1 ಡಿವೈಡೆಡ್ ಬೈ 60. ಡಿ ಬೆಲೆ ಎಷ್ಟು ಬಂತು ಮಕ್ಕಳ ನಮ್ಗೆ ಇಲ್ಲಿ 1/60 ಆಗಿದೆ. ಸೊ ಇಲ್ಲಿ ಎನ್ ಪದಗಳ ಸಂಖ್ಯೆಯನ್ನ ಕೊಟ್ಟಿದ್ದಾರೆ. ಎಷ್ಟನೇ ಪದಗಳವರೆಗೆ ಅಂತ ಹೇಳ್ತಾರೆ 11 ಪದಗಳವರೆಗೆ. ಹಾಗಾಗಿ ಅದನ್ನ ಏನಂತ ತಗೊಳ್ತೀವಪ್ಪ ಇಲ್ಲಿ ಅಂತ ಹೇಳಿದ್ರೆ ಎನ್ ಇಸ್ ಈಕ್ವಲ್ ಟು 11 ಅಂತ ಬರ್ಬೋದು. ಸೊ ನೋಡ್ಕೊಳ್ಳೋದು ಈ ಕಡೆ ಎನ್ ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಗೊತ್ತಿದೆಯಪ್ಪ ನಮ್ಗೆ. ಏನಿದೆ ಎಸ್ ಎನ್ ಇಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು ಡಿ ಅಂತಕ್ಕಂಥದ್ದು ಸೂತ್ರ ಇದೆಯಪ್ಪ ನಮಗೆ. ಸೊ ಅದ್ರ ಪ್ರಕಾರನೇ ಬರ್ಕೊಳ್ತಾ ಹೋಗೋಣ. ಇಲ್ಲಿ ಎಸ್ 11 ಇಸ್ ಈಕ್ವಲ್ ಟು 11 ಡಿವೈಡೆಡ್ ಬೈ 2 ಇಂಟು 2 ಇಂಟು ಎ ಬೆಲೆ 1/15 ಇದೆ ಅದನ್ನ ಹಾಕೊಂಡಿದ್ದೀನಿ ಪ್ಲಸ್ ಎನ್ ಅಂತಂದ್ರೆ 11 ಮೈನಸ್ 1 ಇಂಟು ಡಿ ಬೆಲೆ ಎಷ್ಟು ಬಂದಿದೆ ಮಕ್ಕಳೇ ನಮಗೆ 1/60. ಸೊ ಅದನ್ನ ಹಾಕೊಂಡಿದ್ದೀನಪ್ಪ. ನೆಕ್ಸ್ಟ್ ಎಸ್ 11 ಇಸ್ ಈಕ್ವಲ್ ಟು 11 ಡಿವೈಡೆಡ್ ಬೈ 2 ಇಂಟು 2 2 ಡಿವೈಡೆಡ್ ಬೈ 15 ಪ್ಲಸ್ 10. 11 ಮೈನಸ್ 1 ಅಂತಂದ್ರೆ 10 ಸಿಗುತ್ತೆ. 10 ಇಂಟು 1/60 ಅಂತಕ್ಕಂಥದ್ದು ಸಿಗುತ್ತೆ. ನೆಕ್ಸ್ಟ್ ಸ್ಟೆಪ್ಗೆ ಬರೋಣಪ್ಪ ನಾವಿಲ್ಲಿ. ಎಸ್ 11 ಇಸ್ ಈಕ್ವಲ್ ಟು 11 ಡಿವೈಡೆಡ್ ಬೈ 2 ಇಂಟು 2/15. 2/15 ಹೇಗಿದೆಯೋ ಹಾಗೆ ಬರ್ಕೊಂಡಿದ್ದೀನಿ ಪ್ಲಸ್ 10 10 ಡಿವೈಡೆಡ್ ಬೈ 60. 10/60 ಅಂತಕ್ಕಂಥದ್ದು ಸಿಕ್ಕಿದೆ. ಸೊ ಇಲ್ಲಿ 10 10 60 ಕ್ಯಾನ್ಸಲ್ ಆಗ್ತದೆ. ಸೊ ಎಸ್ 11 ಇಸ್ ಈಕ್ವಲ್ ಟು 11 ಡಿವೈಡೆಡ್ ಬೈ 2 ಇಂಟು 2/15 ಹೇಗಿದೆಯೋ ಹಾಗೆ ಬರೆಯೋಣ ಪ್ಲಸ್ 10/60 ಇದ್ದು ಕ್ಯಾನ್ಸಲ್ ಆಗಿ ಎಷ್ಟು ಬಂತು ನಮಗೆ 1/6 ಅಂತಕ್ಕಂಥದ್ದು ಸಿಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಮುಂದಿನ ಸ್ಟೆಪ್ಗೆ ಬರೋಣಪ್ಪ. ಎಸ್ 11 ಇಸ್ ಈಕ್ವಲ್ ಟು 11 ಡಿವೈಡೆಡ್ ಬೈ 2 ಇಂಟು ಇಲ್ಲಿ ನೋಡಿ 2/15 ಪ್ಲಸ್ 1/6 ಭಿನ್ನರಾಶಿಗಳ ಸಂಕಲನ ಮಾಡ್ಬೇಕು ನಾವು ಇವಾಗ. ಅಂದ್ರೆ ಸಂಕಲನ ಮಾಡ್ಬೇಕು ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಮಕ್ಕಳಿಗೆ. 15 ಮತ್ತೆ 6ಕ್ಕೆ ನಾವೇನ್ ಮಾಡ್ಬೇಕು ಛೇದಗಳಿಗೆ ಲಾಸಹವನ್ನ ಕಂಡುಹಿಡ್ಕೋಬೇಕು. 15ಕ್ಕೂ 6ಕ್ಕೂ ಲಾಸಹ ಎಷ್ಟು ಬರುತ್ತಪ್ಪ ಇಲ್ಲಿ ಅಂತ ಹೇಳಿದ್ರೆ 30 ಅಂತಕ್ಕಂಥದ್ದು ಸಿಗುತ್ತೆ. ಹಾಗಾದ್ರೆ 15ರಿಂದ 30 ಎಷ್ಟಾಗುತ್ತೆ ಭಾಗ ಆಗುತ್ತೆ 2ರಿಂದ ಭಾಗ ಆಗುತ್ತೆ. 15ಕ್ಕೆ 30 2 ಇಂಟು 2 ಅಂತಂದ್ರೆ ನಮಗೆ 4 ಅಂತಕ್ಕಂಥದ್ದು ಸಿಗುತ್ತೆ. ಸೊ ಪ್ಲಸ್ ಇದೆ, ಆ ಪ್ಲಸ್ ಅನ್ನ ಹಾಕೋಣ. 6ರಿಂದ 30 6 5 ವರ್ತ 6 5 30 5 1 5 ಅಂತಕ್ಕಂಥದ್ದು ಬರುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಹಾಗಾದ್ರೆ ನೆಕ್ಸ್ಟ್ ಸ್ಟೆಪ್ಗೆ ಬರೋಣಪ್ಪ. ಎಸ್ 11 ಇಸ್ ಈಕ್ವಲ್ ಟು 11/2 ಇಂಟು 4 ಪ್ಲಸ್ 5 4 5 ಕೂಡಿದ್ರೆ 9 ಡಿವೈಡೆಡ್ ಬೈ 30. ಅರ್ಥ ಆಗ್ತಿದೆ ಅಲ್ವಾ? ನೆಕ್ಸ್ಟ್ ಎಸ್ 11 ಇಸ್ ಈಕ್ವಲ್ ಟು 11 ಡಿವೈಡೆಡ್ ಬೈ 2 ಇಂಟು 9/30. ಇವೆರಡನ್ನು ಏನ್ ಮಾಡ್ಬೇಕಪ್ಪ ಇವಾಗ ಅಂತ ಹೇಳಿದ್ರೆ ಗುಣಿಸ್ಬೇಕು. ನೋಡ್ಕೊಳ್ಳಿ ಮಕ್ಕಳೇ 11 ಇಂಟು 9 11 ಇಂಟು 9 ಅಂತಂದ್ರೆ 99 ಡಿವೈಡೆಡ್ ಬೈ 2 ಇಂಟು 30 32 60 ಅಂತಕ್ಕಂಥದ್ದು ಸಿಗುತ್ತೆ. ಹಾಗಾದ್ರೆ 99 ಡಿವೈಡೆಡ್ ಬೈ 60 ಅಂತಕ್ಕಂಥದ್ದು ಬರುತ್ತೆ. ಸೊ 99 ಡಿವೈಡೆಡ್ ಬೈ 60 ಇದು ಈ ಎರಡೂ ಸಂಖ್ಯೆಗಳು ಕೂಡ ಒಂದೇ ಅಂಕೆಯಿಂದ ಭಾಗ ಆಗುತ್ತೆ. ಯಾವ್ದ್ರಿಂದ 3ರಿಂದ ಭಾಗ ಆಗುತ್ತೆ. 3 20 60 3 33 99. ಹಾಗಾದ್ರೆ ನಮಗೆ ಎಸ್ 11 ಅಂತಕ್ಕಂಥದ್ದು ಎಷ್ಟು ಬರುತ್ತಪ್ಪ ಇಲ್ಲಿ ಅಂತ ಹೇಳಿದ್ರೆ 33 ಡಿವೈಡೆಡ್ ಬೈ 20 ಅಂತಕ್ಕಂಥದ್ದು ಸಿಗುತ್ತಪ್ಪ. ಮೊದಲನೇ ಮೇನಲ್ಲಿ ಒಂದು ಲೆಕ್ಕವನ್ನು ನೋಡಿದ್ವಪ್ಪ ಮಕ್ಕಳೇ ನಾವು. ಇನ್ನು ಉಳಿದಂತೆ ಒಂದು 3 ಲೆಕ್ಕಗಳಿದೆ, ಅದನ್ನು ನೀವು ಮಾಡ್ತೀವಿ. ಸೊ ಅದೇ ರೀತಿಯಲ್ಲಿ ನಾನು ಇವಾಗ 2ನೇ ಮೇಲಿನ ಲೆಕ್ಕಗಳಿಗೆ ಬರೋಣಪ್ಪ. 2ನೇ ಮೇಲಿನಲ್ಲಿ ನೋಡಿ ನಾನು ಇಲ್ಲಿ 2ನೇ ಲೆಕ್ಕವನ್ನು ತಗೊಂಡಿದ್ದೀನಿ. ಸೊ ಏನ್
ಪ್ಲಸ್ ಇತ್ಯಾದಿ ಎಲ್ಲಿವರೆಗೆ ಪ್ಲಸ್ 10ರವರೆಗೆ ಗೊತ್ತಾಗ್ತದೆ ಅಲ್ವಾ. ಸೊ ಇಲ್ಲಿ ಏನ್ ಮಾಡಬೇಕು, n ಪದಗಳ ಮೊತ್ತವನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಸೊ ಇದಕ್ಕೆ ನಾವು ಸೊಲ್ಯೂಷನ್ ಮಾಡ್ತಾ ಹೋಗೋಣಪ್ಪ. ಹೇಗ್ ಬರುತ್ತೆ ನಮ್ಗಿಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಶ್ರೇಣಿಯಿಂದ ಸಮಾಂತರ ಶ್ರೇಣಿಯಿಂದ ಏನೇನನ್ನ ಬರ್ಕೋಬಹುದೋ ಅದನ್ನ ಬರ್ಕೊಂಡ್ಬಿಡೋಣ. ಮೊದಲಿಗೆ ಮೊದಲನೇ ಪದ a = 34 ಅಂತ ಬರೀಬಹುದು. ಹಾಗೆ ಸಾಮಾನ್ಯ ವ್ಯತ್ಯಾಸ d a2 - a1 ಆಗಿದೆ. d = 32 - 34 ಅಂದ್ರೆ d = -2 ಅಂತಕ್ಕಂಥದ್ದು ಸಿಗುತ್ತೆ. ಅದೇ ರೀತಿಯಲ್ಲಿ an ಇಲ್ಲಿ ಕೊನೆಯ ಪದವನ್ನ ಕೊಟ್ಟಿದ್ದಾರೆ ಮಕ್ಕಳೇ. an ಅಂತಂದ್ರೆ ಪ್ಲಸ್ 10 ಇದೆ. an = 10 ಅಂತಕ್ಕಂಥದನ್ನ ಬರ್ಕೊಳ್ತೀವಪ್ಪ. n ಕ್ವಶನ್ ಮಾರ್ಕ್ ಅಂದ್ರೆ ಏನನ್ನ ಬೆಲೆಯನ್ನ ಏನ್ ಮಾಡ್ಬೇಕಪ್ಪ ನಾವು ಅಂತ ಹೇಳಿದ್ರೆ ಕಂಡುಹಿಡಿಬೇಕು. ಸೊ ಹಾಗಾದ್ರೆ ಏನನ್ನ ಬೆಲೆಯನ್ನ ಕಂಡುಹಿಡ್ಕೋಬೇಕು. ಅದು ನಾವಿಲ್ಲಿ SNಗೆ ಹೋಗ್ಲಿಕ್ಕಾಗಲ್ಲ ಡೈರೆಕ್ಟ್ ಆಗಿ. ಯಾಕೆಂತಂದ್ರೆ ನಮ್ಗೆ ಇಲ್ಲಿ ಏನನ್ನ ಬೆಲೆನೇ ಗೊತ್ತಿಲ್ಲ ಅಂದ್ಮೇಲೆ ನಾವು SN ಅನ್ನ ಕಂಡುಹಿಡಿಯಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಏನ್ ಮಾಡೋಣ, ಮೊದಲಿಗೆ ಏನನ್ನ ಬೆಲೆಯನ್ನ ಕಂಡುಹಿಡಿಯೋದಕ್ಕೋಸ್ಕರ ಯಾವ ಸೂತ್ರಕ್ಕೆ ಹೋಗ್ಬೇಕು ನಾವು, ಏನನ್ನೇ ಪದ ಕಂಡುಹಿಡಿಯುವ ಸೂತ್ರವನ್ನ ಬಳಸ್ಕೋಬೇಕು. ಹೇಗೆ an = a + n - 1 × d ಅಂತಕ್ಕಂತಹ ಸೂತ್ರವನ್ನ ಹಾಕೊಳ್ಳೋಣಪ್ಪ. ಸೊ an ಅಂತ ಎಷ್ಟಿದೆಯಪ್ಪ ನಮಗೆ 10 ಅಂತಕ್ಕಂಥದ್ದಿದೆ. 10 = a ಬೆಲೆ 34 ಪ್ಲಸ್ n - 1 ಹೇಗಿದೆಯೋ ಹಾಗೆ ಬರ್ಕೊಳ್ಳೋಣ ಇಂಟು d ಬೆಲೆ -2 ಇದೆ, ಅದನ್ನು ಬರ್ಕೊಳ್ತೀನಪ್ಪ. ಸೊ ನೆಕ್ಸ್ಟ್ ಹಂತದಲ್ಲಿ ನೋಡಿ ಮಕ್ಕಳೇ ಏನಾಗುತ್ತೆ ಅಂತ, 10 = 34 ಇಲ್ಲಿ -2ರಿಂದ n - 1 ಗುಣಿಸಿದ್ದೀನಿ ನಾನು. ಅರ್ಥ ಮಾಡ್ಕೊಳ್ಳಿ, -2ರಿಂದ ಏನ್ ಮಾಡಿದ್ದೀನಿ, n - 1 ಗುಣಿಸಿದ್ದೀನಿ. ಸೊ -2 × n ಬಂತು. ಅದೇ ರೀತಿ -2 × -1 ಅಂತಂದ್ರೆ -2 becomes ಪ್ಲಸ್. ಸೊ ಹಾಗಾಗಿ 2 × 2 ಅಂತಕ್ಕಂಥದ್ದು ಬರುತ್ತೆ. ಅದೇ ರೀತಿಯಲ್ಲಿ 10 = ಇವಾಗ ಏನ್ ಮಾಡಬೇಕು, ಸಂಖ್ಯೆಗಳು ಯಾವ್ಯಾವ್ದಿದೆ ಅದನ್ನ ಕೂಡ್ಕೊಂಡ್ಬಿಡೋಣ. ಸೊ 34 + 2 ಅಂತಂದ್ರೆ ನಮಗೆ ಬರ್ತಕ್ಕಂಥದ್ದು 36 - 2 ಏನು ಹೇಗಿದೆಯೋ ಹಾಗೆ ಬರೀತೀನಪ್ಪ. ಸೊ ನೆಕ್ಸ್ಟ್ ಮುಂದಿನ ಹಂತಕ್ಕೆ ಬರೋಣ. ನೋಡಿ nth ಟರ್ಮನ್ನೇ = ಇಂದ ಒಂದು ಭಾಗದಲ್ಲಿ ಇಡಬೇಕು, ಹಾಗೆ ಸಂಖ್ಯೆಗಳನ್ನೇ ಇನ್ನೊಂದು ಭಾಗಕ್ಕೆ ತರಬೇಕು. ಯಾಕೆಂತಂದ್ರೆ ನಾವಿಲ್ಲಿ ಏನನ್ನ ಬೆಲೆಯನ್ನ ಕಂಡುಹಿಡಿತಾ ಇದ್ದೀವಿ. ಸೊ ನೋಡ್ಕೊಳ್ಳಿ, ಈ ಕಡೆ 10 ಹೇಗಿದೆಯೋ ಹಾಗೆ ಬರೀತೀನಿ. ಈ ಬಲಭಾಗದಲ್ಲಿ ಇರ್ತಕ್ಕಂತಹ ಪ್ಲಸ್ 36ನ್ನ ಎಡಭಾಗಕ್ಕೆ ತರ್ತೀನಿ. ಏನಾಗುತ್ತೆ, 10 - 36 = -2n. ಗೊತ್ತಾಗ್ತದೆ ಅಲ್ವಾ. ಸೊ ಇಲ್ಲಿ -36ರಲ್ಲಿ 10ನ್ನ ಕಳೆದ್ರೆ ನಮಗೆ ಬರ್ತಕ್ಕಂಥದ್ದು ಎಷ್ಟಪ್ಪ, -26 ಅಂತಕ್ಕಂಥದ್ದು ಸಿಗುತ್ತೆ. -26 = -2n. ನೋಡಿ ಇಲ್ಲಿ ಇಂದ ಎರಡು ಕಡೆ ಮೈನಸ್ ಇದೆ, ಅದು ಕ್ಯಾನ್ಸಲ್ ಆಗುತ್ತೆ. ಉಳಿಯೋದೇನು ನಮಗೆ 2n = 26 ಅಂತಕ್ಕಂಥದ್ದು ಬರುತ್ತೆ. 2n = 26. n = 26/2. ಸೊ 2ರಿಂದ 26ನ್ನ ಡಿವೈಡ್ ಮಾಡಿದ್ರೆ ನಮಗೆ n ನ ಬೆಲೆ ಎಷ್ಟು ಸಿಗುತ್ತೆ, ನಮಗೆ 13 ಅಂತಕ್ಕಂಥದ್ದು ಸಿಗುತ್ತಪ್ಪ. ಸೊ ಇಲ್ಲಿ ನಾವು n ನ ಬೆಲೆಯನ್ನ ಕಂಡುಹಿಡಿಯೋದಕ್ಕೋಸ್ಕರ ಇದಿಷ್ಟನ್ನು ಮಾಡಿದ್ವಿ. n ಬೆಲೆ ಸಿಕ್ತು ಅಂತ ಅಂದ್ಕೂಡಲೇ ನಾವೇನ್ ಮಾಡ್ಬೋದು, n ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಹಾಕೊಂಡು ಇದನ್ನ ಬಿಡಿಸ್ಬೋದು. ಇವಾಗ ನೋಡ್ಕೊಳ್ಳಿ, ಈ ಕಡೆ Sn = ನಾನು ಇನ್ನೊಂದು ಸೂತ್ರವನ್ನ ಹೇಳ್ಕೊಟ್ಟಿದ್ದೆ. Sn = n/2 × LA + n - 1 × d ಅಲ್ಲದೆ ಇನ್ನೂ ಒಂದು ಸೂತ್ರ ಹೇಳಿದ್ನಪ್ಪ. ಯಾವ್ದದು, Sn = n/2 × a + l ಅಂತಕ್ಕಂಥ ಸೂತ್ರವನ್ನು ಸಹ ಹೇಳಿದ್ವಿ ನಾವು ಅವಾಗ್ಲೇನೆ. ಅದನ್ನು ಇಲ್ಲಿ ಬಳಸೋಣಪ್ಪ. ನೋಡ್ಕೊಳ್ಳಿ, ಈ ಕಡೆ Sn = n/2 × a + l ಬಳಸ್ಕೊಳ್ಳೋಣ. S 13, n ನ ಬೆಲೆ 13 ಬಂದಿದೆ ಮಕ್ಕಳೇ. n ಅಂತಂದ್ರೆ 13/2 ಇಂಟು a ಅಂದ್ರೆ ಮೊದಲನೇ ಪದ ಎಷ್ಟಿದೆ ನಮಗೆ 34 ಅಂತಕ್ಕಂಥದ್ದು. ಸೊ ಅದನ್ನ ಬರ್ಕೊಂಡಿದ್ದೀವಿ. 34 ಪ್ಲಸ್ l ಅಂತಂದ್ರೆ ಲಾಸ್ಟ್ ಟರ್ಮ್ ಅಂದ್ರೆ n-ನೇ ಪದ ಎಷ್ಟಿದೆ ನಮಗೆ 10 ಅಂತಕ್ಕಂಥದ್ದಿದೆ. ಸೊ ಅದನ್ನು ಕೂಡ ಬರ್ದಿದ್ದೀವಪ್ಪ. ಅರ್ಥ ಮಾಡ್ಕೊಳ್ಳಿ. S 13 = 13/2 ಇಂಟು 34 ಪ್ಲಸ್ 10 ಅಂತಂದ್ರೆ 44 ಬರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ಪಿಗೆ ಬಂದಾಗ
ಎಸ್ 13 ಇಸ್ ಈಕ್ವಲ್ ಟು 13 ಇಂಟು 22 ಅಂತ ಬರುತ್ತೆ. ಹೇಗೆ ಬರುತ್ತೆ ಅದು ನೋಡಿ, ಇಲ್ಲಿ 2 1 2 2 22 44 ಅಂತಕ್ಕಂಥದ್ದು ಸಿಗುತ್ತೆ. ಸೊ 13 ಇಂಟು 22 ಆಯಿತು. ಹಾಗಾಗಿ ಎಸ್ 13 ಇಸ್ ಈಕ್ವಲ್ ಟು 286 ಅಂತಕ್ಕಂಥದ್ದು ಸಿಗುತ್ತೆ. ಅಂದರೆ 13 ಪದಗಳ ಮೊತ್ತ ಎಷ್ಟು ಬರುತ್ತಪ್ಪ ನಮಗಿಲ್ಲಿ 286 ಅಂತಕ್ಕಂಥದ್ದು ಸಿಗುತ್ತೆ. ಅಭ್ಯಾಸ 1.3ರಲ್ಲಿ 1ನೇ ಮೇಲಿನ ಲೆಕ್ಕ ಮತ್ತು 2ನೇ ಮೇಲಿನ ಲೆಕ್ಕಗಳನ್ನು ನೋಡಿದ್ವಪ್ಪ. ಇನ್ನು ಉಳಿದ ಲೆಕ್ಕಗಳನ್ನು ನೀವು ಮಾಡಬಹುದು. ಹಾಗಾದ್ರೆ ನಾವು 3ನೇ ಮೇಲಿನ ಲೆಕ್ಕಗಳಿಗೆ ಬರೋಣಂತೆ. ಇದರಲ್ಲಿ ಮಕ್ಕಳೇ ನಾನು 5ನೇ ಲೆಕ್ಕವನ್ನು ಆರಿಸ್ಕೊಂಡಿದ್ದೀನಪ್ಪ. ನೋಡಿ ಇಲ್ಲಿ ಏನಿದೆ 5ನೇ ಲೆಕ್ಕ, ಸಾಮಾನ್ಯ ವ್ಯತ್ಯಾಸ ಡಿ ಅನ್ನು ಕೊಟ್ಟಿದ್ದಾರೆ 5, ಹಾಗೆ 9 ಪದಗಳ ಮೊತ್ತವನ್ನ ಕೊಟ್ಟಿದ್ದಾರಪ್ಪ. ಎಸ್ 9 ಇಸ್ ಈಕ್ವಲ್ ಟು 75 ಅಂತ ಹೇಳಿದ್ದಾರೆ. ಆದರೆ ಎ ಅಂದ್ರೆ ಮೊದಲನೇ ಪದ ಮತ್ತು ಎ 9 ಅಂದ್ರೆ 9ನೇ ಪದವನ್ನ ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ನೋಡ್ಕೊಳ್ಳಿ, ಈ ಕಡೆ ಸಾಮಾನ್ಯ ವ್ಯತ್ಯಾಸ ಡಿ 5 ಕೊಟ್ಟಿದ್ದಾರೆ, ಹಾಗೆಯೇ 9 ಪದಗಳ ಮೊತ್ತ 75 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಮೊದಲನೇ ಪದ ಹಾಗೂ 9ನೇ ಪದವನ್ನ ಕಂಡು ಹಿಡಿಯಿರಿ ಅಂತ ಹೇಳಿದೆ. ಸೊ ಇದಕ್ಕೆ ಪರಿಹಾರವನ್ನು ನೋಡ್ತಾ ಹೋಗೋಣಪ್ಪ. ನಾವು ಏನಿದೆ, ನಮಗೆ n ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಗೊತ್ತಿದೆ. n ಇಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n-1 ಇಂಟು ಡಿ ಅಂತಕ್ಕಂಥದ್ದಿದೆ. ಅದನ್ನ ಒಂದ್ಸಲ ಬರ್ಕೊಂಡ್ಬಿಡೋಣ. ಸೊ ನೆಕ್ಸ್ಟ್ ಮುಂದಿನ ಸ್ಟೆಪ್ಪಿಗೆ ಬಂದಾಗ n ಜಾಗದಲ್ಲಿ ಏನು ಬರೀಬೇಕು, 9 ಅಂತಕ್ಕಂಥದ್ದನ್ನು ಬರೀಬೇಕು. ಎಸ್ 9 ಇಸ್ ಈಕ್ವಲ್ ಟು 9 ಡಿವೈಡೆಡ್ ಬೈ 2 ಇಂಟು 2 ಎ ಬೆಲೆ ಗೊತ್ತಿಲ್ಲ, ಎ ಕಂಡುಹಿಡಿಬೇಕಲ್ಲ ನಾವು. ಸೊ ಹಾಗಾಗಿ 2a ಪ್ಲಸ್ n-1, n ಅಂತಂದ್ರೆ 9 ಇದೆ, 9 ಮೈನಸ್ 1 ಇಂಟು ಡಿ ಬೆಲೆ ಕೊಟ್ಟಿದ್ದಾರಪ್ಪ ಅವರು 5 ಅಂತಕ್ಕಂಥದ್ದು ಇದೆ ಇಲ್ಲಿ. ಸೊ ಅದನ್ನ ಬರ್ಕೊಳ್ಳೋಣ. ನೆಕ್ಸ್ಟ್ ಮುಂದಿನ ಹಂತಕ್ಕೆ ಬಂದಾಗ ಎಸ್ 9 ಇಸ್ ಈಕ್ವಲ್ ಟು 75 ಅಂತಕ್ಕಂಥದ್ದಿದೆ. ಸೊ ಎಸ್ 9 ಜಾಗಕ್ಕೆ 75 ಬರ್ಕೊಂಡ್ಬಿಡೋಣ. 75 ಇಸ್ ಈಕ್ವಲ್ ಟು 9 ಡಿವೈಡೆಡ್ ಬೈ 2 ಇಂಟು 2a ಹೇಗಿದೆಯೋ ಹಾಗೆ ಬರ್ಕೊಳ್ಳೋಣ, ಪ್ಲಸ್ 9 ಮೈನಸ್ 1, 9ರಲ್ಲಿ 1 ಕಳೆದ್ರೆ ನಮಗೆ ಬರ್ತಕ್ಕಂಥದ್ದು 8 ಇಂಟು 5 ಅಂತ ಬರ್ತದೆ. ಸೊ ಹಾಗಾದ್ರೆ ಮುಂದಿನ ಸ್ಟೆಪ್ಪಿಗೆ ಬರೋಣಪ್ಪ. 75 ಇಸ್ ಈಕ್ವಲ್ ಟು 9/2 ಇಂಟು 2a ಪ್ಲಸ್ 8 40 ಅಂತಕ್ಕಂಥದ್ದು ಸಿಗುತ್ತೆ ನಿಮಗೆ. ಸೊ ಹಾಗಾದ್ರೆ ಮುಂದಿನ ಭಾಗಕ್ಕೆ ಮುಂದಿನ ಹಂತಕ್ಕೆ ಬಂದ್ರೆ ನಮ್ಗೆ ಏನು ಬರುತ್ತೆ, 75 ಇಸ್ ಈಕ್ವಲ್ ಟು 9/2 ಇಂಟು ಇವೆರಡರಲ್ಲಿ ಏನನ್ನ ಕಾಮನ್ ಆಗಿ ಹೊರಗೆ ತೆಗಿಬಹುದು ನಾವು. 2 ಅಂತಕ್ಕಂಥದ್ದು ಒಂದು ಸಾಮಾನ್ಯ ಅಪವರ್ತನ ಆಗಿದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ 2ಕ್ಕೆ ಮತ್ತು 40ಕ್ಕೆ. ಹಾಗಾಗಿ ನಾನು ಏನು ಮಾಡ್ತೀನಿ, 2ಅನ್ನು ಕಾಮನ್ ಆಗಿ ಹೊರಗೆ ತೆಗೆದುಬಿಡ್ತೀನಿ. ಉಳಿಯೋದೇನಿದೆ ನಮಗೆ a ಪ್ಲಸ್ 20 ಅಂತಕ್ಕಂಥದ್ದು ಉಳಿಯುತ್ತದೆ. ಹಾಗಾದ್ರೆ ನೆಕ್ಸ್ಟ್ ಸ್ಟೆಪ್ಪಿಗೆ ಬಂದಾಗ 75 ಇಸ್ ಈಕ್ವಲ್ ಟು ನೋಡಿ ಇಲ್ಲಿ 2 1 2 2 1 2 ಕ್ಯಾನ್ಸಲ್ ಆಗೋಯ್ತು 2. ಹಾಗಾಗಿ ಉಳಿಯೋದೇನಿದೆ ನಮಗೆ 9 ಅಂತಕ್ಕಂಥದ್ದು ಮಾತ್ರ ಉಳಿಯುತ್ತಪ್ಪ. 9 ಇಂಟು a ಪ್ಲಸ್ 20 ಅಂತಕ್ಕಂಥದ್ದು ಸಿಗುತ್ತೆ. ಸೊ ಹಾಗಾದ್ರೆ ಮುಂದಿನ ಸ್ಟೆಪ್ಗೆ ಬರೋಣಪ್ಪ. ಸೊ ನೋಡಿ ಇಲ್ಲಿ 75 ಇಸ್ ಈಕ್ವಲ್ ಟು 9a ಪ್ಲಸ್ 180 ಹೇಗೆ ಬರ್ತಿದ್ದೀವಿ, 9ರಿಂದ ನಾವು ಏನನ್ನ ಗುಣಿಸಿದೀವಿ, a ಪ್ಲಸ್ 20ನ್ನ ಗುಣಿಸಿದೀವಿ. ಗುಣಿಸಿದಾಗ ಏನು ಸಿಗುತ್ತೆ ನಮಗೆ, 9 ಇಂಟು a ಅಂದ್ರೆ 9a ಪ್ಲಸ್ 180 ಅಂತಕ್ಕಂಥದ್ದು ಸಿಗುತ್ತೆ. ಸೊ ಹಾಗಾದ್ರೆ ಮುಂದಿನ ಸ್ಟೆಪ್ಗೆ ಬಂದಾಗ ಸಂಖ್ಯೆಗಳನ್ನ ಒಂದು ಕಡೆ ತಗೊಳ್ಳೋಣ. 75 ಹೇಗಿದೆ ಹಾಗೆ ಬರ್ಕೊಡ್ತೀನಿ, ಅದ್ರ ಜೊತೆಗೆ 180 ತಂದು ಸೇರಿಸ್ತೀನಿ. ಪ್ಲಸ್ 180 ಇರೋದು ಈ ಕಡೆ ಬಂದ್ರೆ ಏನಾಗುತ್ತೆ, ಮೈನಸ್ 180 ಆಗುತ್ತೆ. ಹಾಗಾದ್ರೆ 75 ಮೈನಸ್ 180 ಇಸ್ ಈಕ್ವಲ್ ಟು 9a ಅಂತಕ್ಕಂಥದ್ದು ಉಳಿಯುತ್ತದೆ. ಸೊ ಮುಂದಿನ ಹಂತದಲ್ಲಿ ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ ಅಂದಾಗ ನಾವೇನ್ ಮಾಡ್ಬೇಕು ಮಕ್ಕಳಲ್ಲಿ, ಕಳಿಬೇಕಾಗುತ್ತೆ. ಸೊ ಮೈನಸ್ 180ರಲ್ಲಿ ಪ್ಲಸ್ 75ನ ಕಳೆದ್ರೆ ನಮಗೆ ಬರ್ತಕ್ಕಂಥದ್ದು ಎಷ್ಟು, ಮೈನಸ್ 105 ಅಂತಕ್ಕಂಥದ್ದು ಸಿಗುತ್ತಪ್ಪ. ಸೊ ಈಸ್ ಈಕ್ವಲ್ ಟು 9a. ಈಗ 9a ಈಸ್ ಈಕ್ವಲ್ ಟು ಮೈನಸ್ 105 ಅಂತ ಬರ್ಕೊಳ್ಳೋಣ. ಎ ಬೆಲೆಯನ್ನ ಕಂಡುಹಿಡಿಯಬೇಕು ಮಕ್ಕಳ. ನಾವು ಎ ಈಸ್ ಈಕ್ವಲ್ ಟು ಏನಾಗುತ್ತೆ, ಮೈನಸ್ 105 ಡಿವೈಡೆಡ್ ಬೈ 9. 3 ಮಗ್ಗಿಯಿಂದ ಇವೆರಡೂ ಸಹ ಭಾಗ ಆಗುತ್ತೆ. ಹೇಗೆ, 3 3 9, 3 3 9, 1 ಉಳಿಯುತ್ತೆ 15, 3 5 15. ಹಾಗಾಗಿ
ಎ ಬೆಲೆ ಏನು ಬರುತ್ತೆ ನಮಗೆ -35 ಡಿವೈಡೆಡ್ ಬೈ 3 ಅಂತಕ್ಕಂಥದ್ದು ಸಿಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಹಾಗಾದ್ರೆ ನೆಕ್ಸ್ಟ್ ನಾವು ಏನನ್ನ ಕಂಡುಹಿಡಿಬೇಕು ಅಂತ ಹೇಳಿದರೆ ಎ ಬೆಲೆಯನ್ನ ಕಂಡುಹಿಡಿಬೇಕು ಅಂತ ಹೇಳಿದರೆ ಸೊ ಅದನ್ನ ಕಂಡುಹಿಡಿದಿದ್ದೀವಪ್ಪ. ಎಷ್ಟು ಬಂದಿದೆ? -35 ಡಿವೈಡೆಡ್ ಬೈ 3 ಅಂತಕ್ಕಂಥದ್ದು ಸಿಕ್ಕಿದೆ. ಹಾಗೆಯೇ ಇನ್ನೇನನ್ನ ಕಂಡುಹಿಡಿಬೇಕು ಅಂತ ಹೇಳಿದರೆ 9ನೇ ಪದವನ್ನ ಕಂಡುಹಿಡಿಯಿರಿ, A9 ಕಂಡುಹಿಡಿಯಿರಿ ಅಂತ ಹೇಳಿದರೆ ಹಾಗಾಗಿ an ಸೂತ್ರವನ್ನು ಬಳಸಿದ್ದೀನಿ ಮಕ್ಕಳಲ್ಲಿ. an = a + n - 1 × d ಅಂತಕ್ಕಂಥ ಸೂತ್ರವನ್ನು ಬರ್ತಿದ್ದೀವಿ. ಇಲ್ಲಿ A9ನೇ ಪದವನ್ನು ಕಂಡುಹಿಡಿಬೇಕಪ್ಪ. A9 = -35 ಡಿವೈಡೆಡ್ ಬೈ 3 ಎ ಬೆಲೆ ಪ್ಲಸ್ 9 - 1 × 5. ಸೊ ಮುಂದಿನ ಸ್ಟೆಪ್ಗೆ ಬರೋಣ. A9 = -35 ಡಿವೈಡೆಡ್ ಬೈ 3 ಪ್ಲಸ್ 9 - 1 ಅಂತಂದ್ರೆ 8 × 5 ಅಂತಂದ್ರೆ ನಮ್ಗೆ ಸಿಗೋದು 40. 8 × 5 40 ಅಂತಕ್ಕಂಥದ್ದು ದೊರೆಯುತ್ತೆ ನಮಗೆ. ಸೊ ಮುಂದಿನ ಭಾಗಕ್ಕೆ ಬರೋಣಪ್ಪ. A9 = 3. ಇಲ್ಲಿ ಛೇದದಲ್ಲಿ ಏನಿಲ್ಲ ಅಂತಂದ್ರೆ 40ರಲ್ಲಿ ಒಂದಿರುತ್ತೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕು ನಾವು. 3ಕ್ಕೂ 1ಕ್ಕೂ ಲಾಸ ತಗೊಂಡ್ರೆ ನಮಗೆ ಬರ್ತಕ್ಕಂಥ ಲಾಸ ಎಷ್ಟು? 3 ಆಗಿರುತ್ತೆ. ಹಾಗಾದ್ರೆ 3 1 1 -35 ಅಂತಂದ್ರೆ ನಮಗೆ ಹೇಗೆ -35 ಅಂತಕ್ಕಂಥದ್ದೇ ಬರುತ್ತೆ. ಪ್ಲಸ್ ಇದೆ, ಪ್ಲಸ್ ಹಾಕೋಣ. ಇಲ್ಲಿ 1 3 3 ಅಂತಕ್ಕಂಥದ್ದು ಸಿಗುತ್ತೆ. 3 × 40 ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು 120 ಅಂತಕ್ಕಂಥದ್ದು ಸಿಗುತ್ತಪ್ಪ. ಸೊ ಈಗ 9ನೇ ಪದವನ್ನು ಬರೆಯೋಣ ನಾವಿಲ್ಲಿ. ಹೇಗೆ? +120ರಲ್ಲಿ -35 ಕಳೆದ್ರೆ ನಮಗೆ ಎಷ್ಟು ಸಿಗುತ್ತೆ? -85 +85 ಅಂತಕ್ಕಂಥದ್ದು ಸಿಗುತ್ತೆ. ಡಿವೈಡೆಡ್ ಬೈ 3 ಅಂದರೆ A9 = 85 ಡಿವೈಡೆಡ್ ಬೈ 3 ಅಂತಕ್ಕಂಥದ್ದು ಬರುತ್ತೆ ನಮಗೆ. ಅಂದರೆ ನಾವಿಲ್ಲಿ ಮೊದಲನೇ ಪದ ಎ ಮತ್ತು 9ನೇ ಪದ A9ನ್ನ ಕಂಡುಹಿಡಿಬೇಕಿತ್ತು ಮಕ್ಕಳ. ಎ ಎಷ್ಟು ಬಂತು ನಮಗೆ? -35 ಡಿವೈಡೆಡ್ ಬೈ 3 ಅಂತಕ್ಕಂಥದ್ದು ಸಿಕ್ತು. ಹಾಗೆಯೇ A9ನೇ ಪದ ಎಷ್ಟು ಬಂದಿದೆ ನಮಗೆ? 85 ಡಿವೈಡೆಡ್ ಬೈ 3 ಅಂತಕ್ಕಂಥದ್ದು ಸಿಕ್ಕಿದೆ. ನೋಡಿ ಮಕ್ಕಳೇ, ನಾವು ಅಭ್ಯಾಸ 1.3ರಲ್ಲಿ 8ನೇ ಲೆಕ್ಕ ಒಂದು ತಗೊಳ್ಳೋಣಪ್ಪ. ಏನಿದೆ 8ನೇ ಲೆಕ್ಕ ಅಂತ ಹೇಳಿದ್ರೆ, ಒಂದು ಸಮಾಂತರ ಶ್ರೇಣಿಯಲ್ಲಿ 2ನೇ ಪದ ಕೊಟ್ಟಿದ್ದಾರೆ. 2ನೇ ಪದ 14 ಮತ್ತು 3ನೇ ಪದ 18 ಅಂತ ಹೇಳಿದರೆ ಒಂದು ಸಮಾಂತರ ಶ್ರೇಣಿಯಲ್ಲಿ 2ನೇ ಪದ 14 ಹಾಗೂ 3ನೇ ಪದ 18. ಹಾಗಾದರೆ 51 ಪದಗಳವರೆಗಿನ ಮೊತ್ತವೇನು ಅಂತ ಕೇಳಿದ್ದಾರೆ. ಸೊ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ, ಇಲ್ಲಿ ಏನೇನನ್ನ ಕೊಟ್ಟಿದ್ದಾರೆ? ಒಂದು ಸಮಾಂತರ ಶ್ರೇಣಿಯಲ್ಲಿ 2ನೇ ಪದ 14 ಹಾಗೂ 3ನೇ ಪದ 18. ಹಾಗಾದರೆ ಆ ಸಮಾಂತರ ಶ್ರೇಣಿಯ 51 ಪದಗಳವರೆಗಿನ ಮೊತ್ತವೇನು ಅಂತ ಕೇಳಿದ್ದಾರೆ. ಸೊ ನೋಡ್ಕೊಳ್ಳಿ, ಈ ಕಡೆ ಅವ್ರು ಏನನ್ನ ಕೊಟ್ಟಿದ್ದಾರೆ ಅದನ್ನ ಮೊದಲಿಗೆ ಬರ್ಕೊಳ್ಳೋಣಪ್ಪ. ನೋಡಿ ಇಲ್ಲಿ A2 = 14. 2ನೇ ಪದ ಎಷ್ಟು ಅಂತ ಹೇಳಿದರೆ 14 ಅಂತ ಹೇಳಿದರೆ, ಹಾಗಾಗಿ A2 = 14 ಅಂತ ಬರ್ಕೊಳ್ಳೋಣ. ಅದೇ ರೀತಿ 3ನೇ ಪದ A3 = 18 ಅಂತಕ್ಕಂಥದ್ದನ್ನ ಬರ್ಕೊಂಡಿದ್ದೀನಿ. ನಂತರ ನೋಡಿ S51 ಕ್ವಶನ್ ಮಾರ್ಕ್ ಅಂತ ಬರ್ತಿದೆ. ಅಂದ್ರೆ 51 ಪದಗಳವರೆಗಿನ ಮೊತ್ತವೇನು ಅನ್ನೋದನ್ನ ಕಂಡುಹಿಡಿಬೇಕಪ್ಪ ನಾವು. ಸೊ ನೋಡ್ಕೊಳ್ಳಿ, ಈಗ 2ನೇ ಪದವನ್ನ A2 ಅಂತಂದ್ರೆ ಅದನ್ನ ನಾವು ಬಿಡಿಸಿ ಬರೆದ್ರೆ ಏನಂತ ಬರೀಬಹುದು? A + D ಅಂತ ಬರ್ಕೋಬಹುದು. ಸೊ ಹಾಗಾದ್ರೆ A + D = 14 ಅಂತಕ್ಕಂಥದ್ದು ಬರುತ್ತೆ. ಹಾಗಾದ್ರೆ ಅದನ್ನ ನಾವೇನಂತ ಬರೀಬಹುದು? ಸಮೀಕರಣ 1 ಅಂತ ಕರೆಯೋಣ. ಅದೇ ರೀತಿ A3 = 18. A3 = 18 ಅಂತಂದ್ರೆ A3ನ ಏನಂತ ಬರೀಬಹುದು? ನಾವು ಬಿಡಿಸಿ ಬರೆದ್ರೆ A + 2D ಅಂತ ಬರೀಬಹುದು. ಹಾಗಾದ್ರೆ A + 2D = 18 ಅಂತಕ್ಕಂಥದ್ದು ಸಿಗುತ್ತೆ. ಇದನ್ನ ನಾನೇನಂತೀನಿ? ಸಮೀಕರಣ 2 ಅಂತ ಕರೆಯೋಣ. ಈಗ ಏನ್ ಮಾಡೋಣಪ್ಪ ಅಂತ ಹೇಳಿದ್ರೆ, ಸಮೀಕರಣ 1ರಿಂದ ಸಮೀಕರಣ 2ನ್ನ ಕಳೆಯಬೇಕು. ಸೊ ನೋಡಿ ಮಕ್ಕಳೇ, A + D = 14ರಿಂದ A + 2D = 18 ನಾವೇನ್ ಮಾಡ್ಬೇಕು? ಇವಾಗ ಕಳಿಬೇಕು. ಮಾಡ್ತಾ ಹೋಗೋಣಪ್ಪ. ನಾವು ಯಾವ ಸಮೀಕರಣವನ್ನ ಕಳೀತಾ ಇದ್ದೀವೋ ಆ ಸಮೀಕರಣದ ಚಿಹ್ನೆಗಳು ಏನಾಗ್ತಾವಪ್ಪ ಇಲ್ಲಿ ಅಂತ ಹೇಳಿದ್ರೆ ಬದಲಾಗ್ತವೆ. ಸೊ ಹಾಗಾದ್ರೆ ಇಲ್ಲಿ +a ಇರೋದು -a ಆಗುತ್ತೆ, ಅದೇ ರೀತಿ
ಪ್ಲಸ್ 2d ಇರೋದು ಮೈನಸ್ 2d ಆಗುತ್ತೆ. ಅದೇ ರೀತಿ ಪ್ಲಸ್ 18 ಇರೋದು ಮೈನಸ್ 18 ಆಗ್ತದೆ. ಸೊ ಪ್ಲಸ್ ಗೆ ಮೈನಸ್ ಗೆ 2 ಏನಾಯ್ತು, ಕ್ಯಾನ್ಸಲ್ ಆಯ್ತು ನಮಗೆ. ಇಲ್ಲಿ ಪ್ಲಸ್ ಡಿ ಮೈನಸ್ 2d ಅಂದ್ರೆ ಮೈನಸ್ 2d ಅಲ್ಲಿ ಪ್ಲಸ್ 1d ಅನ್ನು ಕಳೆದ್ರೆ ನಮಗೆ ಉಳಿತಕ್ಕಂಥದ್ದೇನು ಮೈನಸ್ ಡಿ ಅಥವಾ ಮೈನಸ್ 1d ಅಂತಕ್ಕಂಥದ್ದು ಈಸ್ ಈಕ್ವಲ್ ಟು ಪ್ಲಸ್ 14 ಮೈನಸ್ 18. ಮೈನಸ್ 18ರಲ್ಲಿ ಪ್ಲಸ್ 14 ಕಳೆದ್ರೆ ನಮಗೆ ಬರ್ತಕ್ಕಂಥದ್ದೇನು ಮೈನಸ್ 4 ಅಂತಕ್ಕಂಥದ್ದು. ಅಂದ್ರೆ ಇಲ್ಲಿ ಎರಡು ಕಡೆ ಮತ್ತೆ ಏನಾಯ್ತು ಮೈನಸ್ ಮೈನಸ್ ಕ್ಯಾನ್ಸಲ್ ಆಗೋಯ್ತು. ಉಳಿದಿದ್ದೇನು ನಮಗೆ ಡಿ ಬೆಲೆ ಡಿ ಈಸ್ ಈಕ್ವಲ್ ಟು 4 ಅಂತಕ್ಕಂಥದ್ದು ಬರುತ್ತೆ. ಸೊ ಈಗ ಏನ್ ಮಾಡೋಣ ನಾವು ಡಿ ಈಸ್ ಈಕ್ವಲ್ ಟು 4 ಅನ್ನು ಸಮೀಕರಣ 1ಕ್ಕೆ ಆದೇಶಿಸೋಣಪ್ಪ. ಯಾಕೆ ಡಿ ಬೆಲೆಯನ್ನ ಸಮೀಕರಣ 1ಕ್ಕೆ ಆದೇಶಿಸ್ತಾ ಇದ್ದೀವಿ? ಯಾಕೆ ನಾವು ಎ ಬೆಲೆಯನ್ನ ಕಂಡುಹಿಡ್ಕೋಬೇಕು. ಅದಕ್ಕಾಗಿ ಏನ್ ಮಾಡ್ತೀನಿ ನಾನು ಡಿ ಈಸ್ ಈಕ್ವಲ್ ಟು 4 ಅನ್ನು ಸಮೀಕರಣ 1ಕ್ಕೆ ಆದೇಶಿಸಿದಾಗ ಅಂತ ತಗೊಳ್ತೀನಿ. ಸೊ ಏನಿದೆ ನಮ್ಗೆ ಸಮೀಕರಣ 1 ಎ ಪ್ಲಸ್ ಡಿ ಈಸ್ ಈಕ್ವಲ್ ಟು 14 ಅಂತ ಇದೆ. ಸೊ ಹಾಗಾದ್ರೆ ಎ ಹೇಗಿದೆಯೋ ಹಾಗೆ ಬರ್ಕೊಳ್ಳೋಣ. ಎ ಪ್ಲಸ್ ಡಿ ಬೆಲೆ 4 ಇದೆ, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀವಪ್ಪ. ಇಸ್ ಈಕ್ವಲ್ ಟು 14 ಅಂತಕ್ಕಂಥದ್ದು ಬರುತ್ತೆ. ಎ ಇಸ್ ಈಕ್ವಲ್ ಟು 14, ಈ ಪ್ಲಸ್ 4 ಕಡೆ ಹೋಯ್ತು ಅಂದ್ರೆ ಮೈನಸ್ 4 ಆಗುತ್ತೆ. ಹಾಗಾದ್ರೆ ಎ ಇಸ್ ಈಕ್ವಲ್ ಟು 14ರಲ್ಲಿ 4 ಕಳೆದ್ರೆ ನಮ್ಗೆ ಇರ್ತಕ್ಕಂಥದ್ದು 10. ಸೊ ಹಾಗಾಗಿ ಎ ಬೆಲೆ ಎಷ್ಟು ಬಂದಿದೆಯಪ್ಪ ನಮ್ಗೆ ಇಲ್ಲಿ ಅಂತ ಹೇಳಿದ್ರೆ 10 ಅಂತಕ್ಕಂಥದ್ದು ಸಿಗುತ್ತೆ. ಹಾಗಾದ್ರೆ ಮಕ್ಕಳೇ ನಾವಿಲ್ಲಿ ಡಿ ಬೆಲೆ ಹಾಗೂ ಎ ಬೆಲೆಯನ್ನ ಕಂಡುಹಿಡ್ಕೊಂಡ್ವಿ. ಅಂದ್ಮೇಲೆ ನಾವು ಇವಾಗ ಎಸ್ 51ನ್ನ ಕಂಡುಹಿಡಿಬಹುದಾ? ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತಕ್ಕಂಥ ಸೂತ್ರವನ್ನು ಬಳಸ್ಕೊಂಡು ಎಸ್ 51 ಅಂದ್ರೆ 51 ಪದಗಳವರೆಗಿನ ಮೊತ್ತವನ್ನ ಕಂಡುಹಿಡಿಬಹುದಪ್ಪ. ಸೊ ಹೇಗೆ ಎಸ್ 51 ಈಸ್ ಈಕ್ವಲ್ ಟು 51 ಡಿವೈಡೆಡ್ ಬೈ 2 ಇಂಟು 2 ಇಂಟು 10. ಎ ಬೆಲೆ ಎಷ್ಟಿದೆ ನಮಗೆ 10 ಅಂತಕ್ಕಂಥದ್ದು ಬಂದಿದೆ. ಅರ್ಥ ಮಾಡ್ಕೊಳ್ಳಿ. 2 ಇಂಟು 10 ಪ್ಲಸ್ ಎನ್ ಬೆಲೆ 51. ಸೊ 51 ಮೈನಸ್ 1 ಇಂಟು ಡಿ ಬೆಲೆ ಎಷ್ಟಿದೆಯಪ್ಪ ನಮಗೆ ಇಲ್ಲಿ ಎಷ್ಟು ಬಂದಿದೆ 4 ಅಂತಕ್ಕಂಥದ್ದು ಸಿಕ್ಕಿದೆ. ಸೊ ಹಾಗಾಗಿ 51 ಮೈನಸ್ 1 ಇಂಟು 4 ಅಂತದನ್ನ ಬರ್ಕೊಳ್ತೀವಿ. ಸೊ ಎಸ್ 51 ಈಸ್ ಈಕ್ವಲ್ ಟು 51 ಬೈ 2 ಇಂಟು 2 ಇಂಟು 10 ಅಂತಂದ್ರೆ ನಮಗೆ ಬರ್ತಕ್ಕಂಥದ್ದು 20 ಪ್ಲಸ್ 51ರಲ್ಲಿ 1ನ್ನ ಕಳೆದ್ರೆ ನಮಗೆ ಸಿಗ್ತಕ್ಕಂಥದ್ದು 50 ಇಂಟು 4 ಇದೆ. 4ನ್ನ ಬರ್ಕೊಳ್ಳೋಣ. ಸೊ ನೆಕ್ಸ್ಟ್ ಹಂತದಲ್ಲಿ ಏನಾಗ್ತದೆ ನೋಡಿ. ಎಸ್ 51 ಈಸ್ ಈಕ್ವಲ್ ಟು 51 ಡಿವೈಡೆಡ್ ಬೈ 2 ಇಂಟು 2a 20ಗೆ 20ನ್ನ ಬರ್ತಿದ್ದೀನಿ ಪ್ಲಸ್ 50 ಇಂಟು 4 ಗುಣಿಸಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ 200 ಅಂತಕ್ಕಂಥದ್ದು ಸಿಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ಪಿಗೆ ಬಂದಾಗ ಎಸ್ 51 ಈಸ್ ಈಕ್ವಲ್ ಟು 51 ಡಿವೈಡೆಡ್ ಬೈ 2 ಇಂಟು 20 ಪ್ಲಸ್ 200 ಅಂತಂದ್ರೆ 220 ಅಂತಕ್ಕಂಥದ್ದು ಸಿಗುತ್ತೆ. ಮುಂದಿನ ಹಂತಕ್ಕೆ ಬರೋಣ. ಎಸ್ 51 ಈಸ್ ಈಕ್ವಲ್ ಟು 2ರಿಂದ ಡಿವೈಡ್ ಮಾಡ್ಬೋದಲ್ಲೇನಪ್ಪ 220ನ್ನ 2 1 2 2 3 2 11 22 0ಗೆ 0. ಸೊ 110 ಇಂಟು 51 2ನ್ನ ಗುಣಿಸಿದ್ರೆ ನಮ್ಗೆ ಎಷ್ಟು ಸಿಗುತ್ತೆ 5610 ಅಂತಕ್ಕಂಥದ್ದು ಸಿಗುತ್ತೆ. ಇದರಿಂದ ಏನರ್ಥ ಆಯ್ತು ನಮಗೆ 51 ಪದಗಳವರೆಗಿನ ಮೊತ್ತ ಎಷ್ಟಿದೆಯಪ್ಪ ನಮ್ಗಿಲ್ಲಿ ಅಂತ ಹೇಳಿದ್ರೆ 5610 ಅಂತಕ್ಕಂಥದ್ದು ಬರುತ್ತೆ ಅಂತಕ್ಕಂಥದ್ದು ಗೊತ್ತಾಯ್ತಪ್ಪ. ಹಾಗಾದ್ರೆ ಮಕ್ಕಳೇ ನಾವು ಇಂದಿನ ತರಗತಿನಲ್ಲಿ ಸಮಾಂತರ ಶ್ರೇಣಿಯ n ಪದಗಳವರೆಗಿನ ಮೊತ್ತ ಅಂತಕ್ಕಂಥ ಸೂತ್ರವನ್ನು ಕಲಿತುಕೊಂಡ್ವಿ. ಹಾಗೆಯೇ ಅದ್ರ ಮೇಲಿನ ಅಭ್ಯಾಸದ ಲೆಕ್ಕಗಳನ್ನ ಬಿಡಿಸಿದ್ವಪ್ಪ. ಅಂದ್ರೆ ಅಭ್ಯಾಸ 1.3ರಲ್ಲಿನ ಕೆಲವೊಂದು ಸಮಸ್ಯೆಗಳನ್ನ ಬಿಡಿಸಿದ್ವಿ. ಇನ್ನು ಉಳಿದಂತಹ ಲೆಕ್ಕಗಳನ್ನ ನೀವು ಬಿಡಿಸ್ತೀರಿ. ಸೊ ಹಾಗಾದ್ರೆ ಮುಂದಿನ ಭಾಗದಲ್ಲಿ ನಾವು ಮುಂದಿನ ಪಾಠ ತ್ರಿಭುಜಗಳು ಅಂತಕ್ಕಂಥ ಪಾಠವನ್ನ ನೋಡ್ತಾ ಹೋಗೋಣ.